ತಾಯಿ ಕನಕದುರ್ಗಮ್ಮಗೆ ನಮಸ್ಕರಿಸುತ್ತಾ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರುವ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರು ಆಗಿರುವ ಶ್ರೀ ಬಸವರಾಜ ಬೊಮ್ಮಾಯಿ ಅಣ್ಣನವರೇ, ಉಪಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಶ್ರೀ ಗೋವಿಂದ ಕಾರಜೋಳ ಅಣ್ಣನವರೇ, ರಾಜ್ಯಾಧ್ಯಕ್ಷರು, ಯುವ ನಾಯಕರು, ಶಿಕಾರಿಪುರ ಶಾಸಕರಾದ ಶ್ರೀ ವಿಜಯೇಂದ್ರ ಅಣ್ಣನವರೇ, ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಶ್ರೀ ಆರ್ ಅಶೋಕ್ ಅಣ್ಣನವರೇ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ಶ್ರೀ ಚೆಲುವಾದಿ ನಾರಾಯಣಸ್ವಾಮಿ ಅಣ್ಣನವರೇ, ವಿಧಾನಸಭೆ ಮುಖ್ಯ ಸಚೇತಕರಾದ ಶ್ರೀ ದೊಡ್ಡನಗೌಡ ಪಾಟೀಲ್ ಅಣ್ಣನವರೇ, ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಶ್ರೀ ಎನ್ ರವಿಕುಮಾರ್ ಅಣ್ಣನವರೇ, ಮಾಜಿ ಸಚಿವರು ಹಾಗೂ ಹಿಂದುಳಿದ ವರ್ಗದ ಧ್ವನಿಯಾದ ಶ್ರೀ ಶ್ರೀರಾಮುಲು ಅಣ್ಣನವರೇ, ನನ್ನ ಭಾವ ಮಾಜಿ ಶಾಸಕರಾಗಿರುವ ಶ್ರೀ ಸೋಮಶೇಖರ ರೆಡ್ಡಿ ಅವರೇ, ಬಳ್ಳಾರಿಯ ಅಭಿವೃದ್ಧಿಯ ಹರಿಕಾರರು, ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವ ನನ್ನ ಪತಿ ಶ್ರೀ ಜನಾರ್ದನ್ ರೆಡ್ಡಿ ಅವರೇ, ಎಲ್ಲ ಮಾಜಿ ಸಂಸದರು, ಎಲ್ಲ ಮಾಜಿ ಶಾಸಕರು, ಹಾಲಿ ಸಂಸದರು, ಹಾಲಿ ಶಾಸಕರು, ಎಲ್ಲ ನನ್ನ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ, ಈ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಮೊಟ್ಟ ಮೊದಲು ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯ ಹೆಸರನ್ನು ಕೂಡ ನಾನು ಹೇಳಲು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಒಬ್ಬ ಅಸಂಕಾರಿ ಶಾಸಕ ನನ್ನ ಪತಿ ಏನು ನಿನ್ನ ವಯಸ್ಸು ಅಂತ ಹೇಳ್ತಾನೆ. ನನ್ನ ಪತಿ ರಾಜಕೀಯದ ಅನುಭವದ ವಯಸ್ಸು ಅವನಿಗಿಲ್ಲ. ನಿನ್ನ ವಯಸ್ಸಿನ ಭರತ್ ರೆಡ್ಡಿ, ನಿನ್ನ ವಯಸ್ಸಿನ ನೂರಾರು ಜನರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಸಿದ ಕೀರ್ತಿ ನನ್ನ ಪತಿ ಶ್ರೀ ಜನಾರ್ದನ್ ರೆಡ್ಡಿ ಅವರದ್ದು. ಮಾಜಿ ಸಚಿವರು, ಇಡೀ ಬಳ್ಳಾರಿ ನಗರ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತ ಜನಾರ್ದನ್ ರೆಡ್ಡಿ ಅವರಲ್ಲಿ ನಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇಬ್ಬರ ಜಗಳ ಮಧ್ಯೆ ಮೂರನೆಯವರು ಲಾಭ ಪಡೆದಿದ್ದಾರೆ. ಬಿಟ್ಟು ಭಾಗ್ಯಗಳ ರಾತ್ರಿನಲ್ಲಿ ನೀನು ಶಾಸಕರಾಗಿ ಆಯ್ಕೆ ಆಗಿದೀಯ. ನೀನೆಲ್ಲಿ ರೌಡಿ ಶಾಸಕ ಅಂತಾನೆ ನಾನು ಕರೀತೀನಿ. ಯಾಕಂದ್ರೆ ಸಾವಿರಾರು ರೌಡಿಗಳನ್ನ ಹಾಕೊಂಡು ನನ್ನ ಮನೆಗೆ ಬಂದು ನಿನ್ನ ಪ್ರೈವೇಟ್ ಸೆಕ್ಯೂರಿಟಿಗಳಿಂದ ಗುಂಡು ಹಾರಿಸಿ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸಲಿಕ್ಕೆ ಸಾವಿರಾರು ಮಾರ್ಗಗಳಿವೆ. ನಿಮ್ಮ ಮನೆಯಿಂದ ಸುಟ್ಟು ಹೋಗ್ತೀನಿ, 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ನೀನು ಹೇಳಿಯ. ಆದರೆ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ಪ್ರತಿದಿನ ಆ ಅಂಜನಿ ಪುತ್ರ, ಆ ಬಜರಂಗ ಬಲಿ, ಆ ಪ್ರಾಣ ದೇವರಾದ ಹನುಮನನ್ನ ಸ್ಮರಣೆ ಮಾಡುವವರು. ಹಾಗಾಗಿ ಸ್ವಾಮಿ ಹನುಮನ ಆಶೀರ್ವಾದ, ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದ ಇರೋವರೆಗೂ ಜನಾರ್ದನ್ ರೆಡ್ಡಿ ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಅದು ಕೇವಲ ನಿನ್ನ ಕನಸು ಮಾತ್ರ ಅಂತ ನಾನು ಹೇಳ್ತೇನೆ. ಶಾಸಕ ಭರತ್ ರೆಡ್ಡಿ ಅವರನ್ನ ನಾವು ಹುಚ್ಚ ಭರತ್ ರೆಡ್ಡಿ ಅಂತಾನೂ ಹೇಳ್ಬಹುದು. ಹುಟ್ಟಿದಾಗನಿಂದ ನಾನು ಶ್ರೀಮಂತ ಅಂತ ಒಂದು ದುರಹಂಕಾರ ಮಾತುಗಳನ್ನು ಮಾತನಾಡುತ್ತಾರೆ. ಆದರೆ ಭರತ್ ರೆಡ್ಡಿ, ನಾನು ನಿನಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಿನ್ನ ತಂದೆ ದೇವರೆಡ್ಡಿ ಅನ್ನೋರ ನಂಬಿಕೆಗೆ ದ್ರೋಹ ಮಾಡಿ, ಅವರ ಇಡೀ ಗ್ರಾನೈಟ್ ವ್ಯಾಪಾರಕ್ಕೆ ಮೋಸ ಮಾಡಿ, ಅವರ ಆಸ್ತಿನೆಲ್ಲ ಕಬಲಿಸಿ, ಅವರು ಏನು 3 ಮಕ್ಕಳಿದ್ದಾರೋ ಹೆಣ್ಮಕ್ಕಳು, ಅವರಿಗೆ ನೀನು ಅನ್ಯಾಯ ಮಾಡಿಯ. ಆ 3 ಹೆಣ್ಣು ಮಕ್ಕಳು ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು, ಗವರ್ನರ್ ಇಂದ ಹಿಡಿದು ರಾಷ್ಟ್ರಪತಿಗಳ ತನಕ ಹೋಗ್ತಾರೆ ನ್ಯಾಯಕ್ಕೋಸ್ಕರ. ಎಲ್ಲ ಅವರು ನ್ಯಾಯ ಹೋರಾಟ ಮಾಡ್ತಾರೆ. ಆದರೆ ಇಡೀ ಅವರ ಹೋರಾಟನು ದೇಶ ನೋಡುತ್ತೆ, ನಮ್ಮ ರಾಜ್ಯನೂ ನೋಡುತ್ತೆ. ಆದರೆ ಅವರ
ಕಣ್ಣೀರ ಏನು ಆ ಮಕ್ಕಳಲ್ಲಿ ಅಲಿತಾ ಇದ್ದಾರೋ ಆ ಕಣ್ಣೀರಲ್ಲೇ ನಿನ್ನ ರಾಜಕೀಯ ಅಂತ ಈವಾಗಲೇ ಶುರುವಾಗಿದೆ ಅಂತ ನಾನು ಹೇಳ್ತೇನೆ. ಭರತ್ ರೆಡ್ಡಿ, ನಿಮ್ಮಪ್ಪ ಸೂರ್ಯನಾರಾಯಣ ರೆಡ್ಡಿ ಆ ದೇವರೆಡ್ಡಿ ಕುಟುಂಬದವರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾನೆ, ನಿನ್ನ ಬಾಯಿಗೆ ಚಿನ್ನದ ಸ್ಪೂನ್ ಅನ್ನು ಕೊಟ್ಟಿದ್ದಾನೆ. ನೀನು ಒಬ್ಬ ಶ್ರೀಮಂತಿಕನ, ಇದು ನೀನು ನಾನು ಶ್ರೀಮಂತೆ ಅಂತ ಹೇಳ್ತಾ ಇದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಹಸುವಿನ ಬೆಲೆ ಗೊತ್ತಿಲ್ಲದವನು ಮಾಡೋದೇ ಚಿಲ್ಲರ ರಾಜಕಾರಣ ಅಂತ ನಾನು ಹೇಳ್ತೇನೆ. ಬಂಧುಗಳೇ, ನಾವೆಲ್ಲ ಚಿಲ್ಲರೆ ರಾಜಕಾರಣ ಮಾಡೋದು, ನೀನು ಚಿಲ್ಲರೆ ರಾಜಕಾರಣ ಮಾಡ್ತಾ ಇದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಇಡೀ ಬಳ್ಳಾರಿ ಜನರಿಂದಲೇ ಆಯ್ಕೆಯಾಗಿರುವ ನೀನು ಇಡೀ ಬಳ್ಳಾರಿಯನ್ನೇ ಸುಟ್ಟು ಬಿಡ್ತೀನಿ ಅಂತ ಹೇಳ್ತೀಯ. ಭರತ್ ರೆಡ್ಡಿ, ನೀನೊಬ್ಬ ರೌಡಿ, ನೀನೊಬ್ಬ ಗೂಂಡ, ನೀನೊಬ್ಬ ಅಹಂಕಾರಿ, ನೀನೊಬ್ಬ ಗರ್ಭಿಷ್ಠಿ, ನೀನೊಬ್ಬ ಗರ್ವಿಷ್ಠಿ. ನಿನ್ನಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನು ಅಲ್ಲದೆ ಇನ್ನೇನು ಮಾತುಗಳು ಬಳ್ಳಾರಿ ಜನರು ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಗಳೂರು ನಂತರ ಬಳ್ಳಾರಿಯನ್ನು 2ನೇ ಮಹಾನಗರವನ್ನು ಆಗಿ ಮಾಡಬೇಕು ಅಂತ ಒಂದು ಗುರಿ ಇದೆ. ಆದರೆ ನಿನಗೆ ಇಡೀ ಬಳ್ಳಾರಿಯಲ್ಲಿ ಬೆಳಿಗ್ಗೆ ಎದ್ರೆ ಮಟಕ ದಂಧೆ ಮಾಡಿಸ್ತಾ ಇದೀಯಾ, ಈಸ್ಪೇಟ್ ದಂಧೆ ಮಾಡಿಸ್ತಾ ಇದೀಯಾ, ಪ್ರತಿ ವಾರ್ಡ್ನಲ್ಲಿ ಗುಂಪುಗಳನ್ನಾಗಿ ರೌಡಿಗಳನ್ನು ಬೆಳೆಸ್ತಾ ಇದೆಯಾ. ಪಾಪ ಅವರ ತಾಯಂದಿರು ಏನು ಅವರ ಕಣ್ಣೀರಲ್ಲಿ ಹಾಕ್ತಾ ಇದ್ದಾರೋ ಆ ಕಣ್ಣೀರ ಶಾಪದಲ್ಲಿ ನೀನು ಕೊಚ್ಚಿಕೊಂಡು ಹೋಗ್ತೀಯಂತ ಅದರಲ್ಲಿ ಅನುಮಾನವೇ ಇಲ್ಲ. ನಿನ್ನ ಮೇಲೆ ನಂಬಿಕೆ ಇಟ್ಟು ಒಬ್ಬ ಅಮಾಯಕ ಕಾರ್ಯಕರ್ತ ಇವತ್ತು ಸಾವನ್ನಪ್ಪಿದ್ದಾನೆ. ನೀನು ದ್ವೇಷ ರಾಜಕಾರಣದಿಂದ ನಿನ್ನ ಹತ್ರ ಇದ್ದ ಒಬ್ಬ ಅಮಾಯಕ ಕಾರ್ಯಕರ್ತನಿಗೆ ನಿನ್ನ ಪ್ರೈವೇಟ್ ಗನ್ಮನ್ಗಳಿಂದ ಗುಂಡು ಹಾರಿಸಿ ಸಾಯಿಸಿದೀಯ. ನೀನು ಹೇಳ್ತೀಯ ಒಬ್ಬ ಅಮಾಯಕ ಪ್ರಾಣ ತ್ಯಾಗ ಮಾಡಿದ್ದಾನೆ ಅಂತ. ಆದ್ರೆ ಅದು ಪ್ರಾಣ ತ್ಯಾಗ ಅಲ್ಲ ಭರತ್ ರೆಡ್ಡಿ, ನೀನೇ ಗುಂಡು ಹಾರಿಸಿ ಅವನನ್ನ ಸಾಯಿಸಿದೀಯ. ನಿನಗೆ ಮನಸ್ಸಾಕ್ಷಿ ಇಲ್ಲ, ಮನುಷ್ಯತ್ವ ಇಲ್ಲ. ಏನಾದರೂ ಇದ್ರೆ ನೀನು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ DK ಶಿವಕುಮಾರ್ ಅವರು, ನಾನು ಭರತ್ ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ತೀನಿ ಅಂತ. ಹಾಗಾಗಿ ನಮಗೆ ಈ ರಾಜ್ಯ ಸರ್ಕಾರ ನ್ಯಾಯ ಕೊಡುತ್ತೆ. ಅವರಿಗೆ ತಪ್ಪಿತಸ್ಥರಿಗೆ ಕಠಿಣ ಶ್ರಮ ಏನು ಶಿಕ್ಷೆ ಆಗ್ಬೇಕು ಅಂತ ನಾವಿದೆಯೋ ಅವರಿಂದ ಸಾಧ್ಯವಾಗಲ್ಲ. ಈ ರಾಜ್ಯ ಸರ್ಕಾರನ ನಾನು ಕೇಳೋದು ಒಂದೇ, ದಯಮಾಡಿ ತಾವು ಇದನ್ನ ನೀವು ತಕ್ಷಣನೇ ಏನು ಈ ಶಾಸಕ ಭರತ್ ರೆಡ್ಡಿ ಇದಾನೋ ಅವ್ರನ್ನ ನೀವು ಬಂಧನೆ ಮಾಡಬೇಕು, CBI ತನಿಖೆಗೆ ಕೊಡಬೇಕು ಅಂತ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಬಂಧುಗಳೇ, ನಾನೊಂದು ಕೂಗ್ತೀನಿ, ನೀವೆಲ್ಲರೂ ದುಷ್ಟ ಹಾಗೂ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಂಸ್ಕೃತಿಹೀನ ಚಾರಿತ್ರಹೀನ ಶಾಸಕನಿಗೆ, ಸಂಸ್ಕೃತಿಹೀನ ಚಾರಿತ್ರಹೀನ ಶಾಸಕನಿಗೆ. ಈ ಘಟನೆ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಧೈರ್ಯ ತುಂಬಿ ಎಲ್ಲ ಪಕ್ಷದವರು, ನಾಯಕರವರು, ಸಾವಿರಾರು ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.